ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನರ್ಸಿಂಗ್ ಕರಿಯರ್ ಪಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 2025 ಮತ್ತು 26ನೇ ಸಾಲಿನ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಅಂದರೆ JNM ನರ್ಸಿಂಗ್ ಮತ್ತು BSc ನರ್ಸಿಂಗ್, ಪ್ಯಾರಾಮೆಡಿಕಲ್, MBBS, BAMS, ಡೆಂಟಲ್ ಈ ಥರ ಎಲ್ಲ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನೋದನ್ನು ಕರೆದಿದ್ದಾರೆ. ಎಸ್ಟರ್ಡೇನೇ ನೋಟಿಫಿಕೇಷನ್ ಅನ್ನೋದು ಬಂದಿದೆ, ಬಟ್ ವೆಬ್ಸೈಟಲ್ಲಿ ಇನ್ನೂ ಅಪ್ಲೋಡ್ ಆಗಿಲ್ಲ. ಮೇ ಬಿ ಟುಮಾರೋ ಅಪ್ಲೋಡ್ ಆಗ್ಬೋದು. ಸೊ ತುಂಬ ಜನ ವೇಟ್ ಮಾಡ್ತಾಯಿದ್ರಿ ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ. ನಿನ್ನೆ ತಾನೇ ನೋಟಿಫಿಕೇಷನ್ ಅನ್ನೋದು ಬಂದಿದೆ, ಬಟ್ ಅದಿನ್ನೂ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿಲ್ಲ. ಒನ್ಸ್ ಅದು ಅಪ್ಲೋಡ್ ಆದ ತಕ್ಷಣ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೇನೆ ಅಪ್ಲೈ ಮಾಡಲಿಕ್ಕೆ. ಮತ್ತು ಯಾರೆಲ್ಲ ಎಲಿಜಿಬಲ್ ಇದ್ದೀರಪ್ಪ ಹಾಸ್ಟೆಲಿಗೆ ಅಪ್ಲೈ ಮಾಡಲಿಕ್ಕೆ ಅಂದರೆ ಎಲ್ಲ ಪ್ರೊಫೆಷ್ನಲ್ ಕೋರ್ಸ್ನ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತು ಎಲ್ಲ ಕ್ಯಾಸ್ಟ್ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಕೋಬೋದು. SC ST 2A 2B ಮತ್ತು 3B 3A ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲಿಗೆ ಅಪ್ಲಿಕೇಶನ್ ಅನ್ನೋದನ್ನು ಹಾಕ್ಕೋಬೋದು. ಮತ್ತು ಹಾಸ್ಟೆಲಿಗೆ ಅಪ್ಲೈ ಮಾಡಲಿಕ್ಕೆ ನಿಮ್ಮ ಇನ್ಕಮ್ ಎಷ್ಟರ ಒಳಗಡೆ ಇರಬೇಕಪ್ಪ ಅಂದರೆ SC ST ಅವರಿಗೆ 2.5 ಲ್ಯಾಕ್ ಒಳಗಡೆ ಇರಬೇಕು. ಮತ್ತು OBC ಅವರಿಗೆ 1 ಲ್ಯಾಕ್ ಒಳಗಡೆ ಇರಬೇಕು. ಅಂದರೆ ಮಾತ್ರ ನೀವು ಹಾಸ್ಟೆಲಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತೀರ. ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ರಿನ್ಯೂವಲಲ್ಲಿ ಇರಬೇಕಾಗತ್ತೆ. ಒನ್ಸ್ ಅದನ್ನು ಚೆಕ್ ಮಾಡ್ಕೊಳ್ಳಿ, ರಿನ್ಯೂವಲಲ್ಲಿ ಇದೆಯೋ ಇಲ್ಲವೋ ಅಂತ. ಎಲ್ಲ ನೀವು ರೆಡಿ ಮಾಡಿಕೊಂಡು ನಾಳೆ ಅಪ್ಲಿಕೇಶನ್ ಓಪನ್ ಆದ ತಕ್ಷಣವೇ ಅಪ್ಲೈ ಮಾಡ್ಕೊಳ್ಳಿ. ಹೇಗೆ ಅಪ್ಲೈ ಮಾಡ್ಬೇಕಂತ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಾಳೆ ನಿಮಗೆ. ಒನ್ಸ್ ಅದು ವೆಬ್ಸೈಟಲ್ಲಿ ಅಪ್ಲೋಡ್ ಆದರೆ ನಾನು ನಿಮಗೆ ಹೇಗೆ ಅಪ್ಲೈ ಮಾಡ್ಬೇಕಂತ ಹೇಳ್ಕೊಡ್ತೇನೆ. ಮತ್ತು ನೀವು ಇದನ್ನು ಅಪ್ಲೈ ಮಾಡಬೇಕಂದ್ರೆ ನಿಮಗೆ SSP ID ಅನ್ನೋದು ಇರಬೇಕಾಗುತ್ತೆ. ಯಾರ್ಯಾರ್ದು SSP ID ಇನ್ನೂ ಇಲ್ಲ, SSP IDನ ಕ್ರಿಯೇಟ್ ಮಾಡ್ಕೊಳ್ಳಿ. ಇವತ್ತು ಎಲ್ಲ ಡಾಕ್ಯುಮೆಂಟ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಒನ್ಸ್ ಅದು ಬಿಟ್ಟ ತಕ್ಷಣ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೇನೆ. ಆವಾಗ ನೀವು ಹಾಸ್ಟೆಲಿಗೆ ಅಪ್ಲೈ ಮಾಡ್ಕೋಬೋದು. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡ್ತೇನೆ. ಮತ್ತು ನಾಳೆ ಮೊಬೈಲ್ನಲ್ಲೇ ಹೇಗೆ ಹಾಸ್ಟೆಲಿಗೆ ಅಪ್ಲಿಕೇಶನ್ ಹಾಕ್ಕೋಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೇನೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಮುಂದೆ ಬರುವ ಎಲ್ಲ ಹೊಸ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.